ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನೆಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ವರದಕ್ಷಿಣೆ. ಅಭಿರಾಮ್ ಎಲ್ಲ ಕಡೆ ಹೆಣ್ಣು ನೋಡಿ ತನಗೆ ಹೆಣ್ಣು ಇಷ್ಟವಾಯಿತೆಂದು ತಿಳಿಸಿದರೂ ಸಹ ಅಭಿರಾಮ್ಗೆ ತಿಳಿಯದಂತೆ ಅವನ ತಾಯಿ ವರದಕ್ಷಿಣೆಯ ವಿಚಾರವಾಗಿ ಹೆಣ್ಣಿನ ಕಡೆಯವರೊಂದಿಗೆ ಮಾತುಕತೆ ವಿಫಲವಾದಾಗ ಆ ಸಂಬಂಧವನ್ನೇ ಬಿಟ್ಟು ಬಿಡುತ್ತಿದ್ದರು. ಈ ವಿಷಯ ಅಭಿರಾಮ್ಗೆ ತಿಳಿದಿರಲಿಲ್ಲ. ಹೆಣ್ಣಿನ ಮನೆಯವರಿಗೆ ನಮ್ಮ ಅಂತಸ್ತು ಸರಿ ಬರಲಿಲ್ಲ ಅಂತ ಅವರೇ ಬೇಡ ಎಂದಿದ್ದಾರೆ ಎಂದು ಮಾತು ಮರೆಮಾಚುತ್ತಿದ್ದರು. ಅಭಿರಾಮ್ ಪ್ರತಿಷ್ಠಿತ ಕಾಲೇಜಿನಲ್ಲಿ ಲೆಕ್ಚರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ. ವಯಸ್ಸು 30 ಅವನಿಗೆ ಹುಡುಗಿ ಸೆಟ್ಟಾಗಿರಲಿಲ್ಲ. ಇದಕ್ಕೆಲ್ಲ ಅವನ ತಾಯಿಯೇ ಕಾರಣವಾಗಿದ್ದರು. ಅಭಿರಾಮ್ಗೆ ಹುಡುಗಿ ಇಷ್ಟವಾದರೂ ವರದಕ್ಷಿಣೆ ವಿಚಾರವಾಗಿ ಬೇಡವೆನ್ನುತ್ತಿದ್ದರು. ಅದೊಂದು ದಿನ ಹೆಣ್ಣು ನೋಡಲು ಸ್ವಾತಿಯ ಮನೆಗೆ ಬರುವರು. ಸ್ವಾತಿ ಸಣ್ಣವಳಿದ್ದಾಗಲೇ ತಾಯಿಯನ್ನು ಕಳೆದುಕೊಂಡಿದ್ದಳು. ಸ್ವಾತಿಯ ತಂದೆಯು ತಾಯಿಯ ಸ್ಥಾನದಲ್ಲಿ ನಿಂತು ಅವಳ ಎಲ್ಲ ಬೇಕು ಬೇಡಗಳನ್ನು ಪೂರೈಸುತ್ತಿದ್ದರು. ಸ್ವಾತಿ ಈಗ ಓದು ಮುಗಿಸಿ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದಳು. ತಂದೆಯು ಅಷ್ಟೇನು ಬಡವರಲ್ಲದಿದ್ದರೂ ಅನುಕೂಲವಂತರಸ್ಥರಾಗಿದ್ದರು. ಹೀಗಿರುವಾಗ ಸ್ವಾತಿಯನ್ನು ನೋಡಲು ಅಭಿರಾಮ್ ಮತ್ತು ತಾಯಿ ಬರುವರು. ಸ್ವಾತಿಯನ್ನು ನೋಡಿದ ತಕ್ಷಣವೇ ಅಭಿರಾಮ್ಗೆ ತುಂಬ ಹಿಡಿಸಿಬಿಡುತ್ತದೆ. ಯಾವುದೇ ಕಾರಣಕ್ಕೂ ಇವಳನ್ನು ನಾನು ಕೈ ಬಿಡುವುದಿಲ್ಲ ಎಂದು ತೀರ್ಮಾನಿಸಿ ನನಗೆ ಸ್ವಾತಿ ಇಷ್ಟವಾಗಿದ್ದಾಳೆ ಎಂದು ಒಂದೇ ನಿರ್ಧಾರದಲ್ಲಿ ತಿಳಿಸುವನು. ಅಷ್ಟರಲ್ಲಿ ಅಭಿರಾಮ್ನ ತಾಯಿಯು, ನೋಡು ಮಗನೇ, ನಿಮ್ಮಿಬ್ಬರಿಗೆ ಏನಾದರೂ ಮಾತನಾಡಲು ಇದ್ದರೆ ಮಾತನಾಡಿಕೊಳ್ಳಿ ಎಂದು ಒಳ ಕಳುಹಿಸುವರು. ನಂತರ ಅಭಿರಾಮನ ತಾಯಿಯು ಸ್ವಾತಿಯ ತಂದೆಯೊಂದಿಗೆ, ನಮಗೆ ಈ ಸಂಬಂಧ ಹಿಡಿಸಿದೆ. ಇಬ್ಬರ ಜೋಡಿ ನೋಡಿದರೆ ನನಗೆ ತುಂಬ ಖುಷಿ ಎನ್ನಿಸುತ್ತಿದೆ. ಅವರಿಬ್ಬರೂ ಅಲ್ಲಿ ಮಾತನಾಡಲಿ. ಈಗ ನಾವು ಕೊಡುಕೊಳ್ಳುವಿಕೆಯನ್ನು ಮಾತನಾಡೋಣ ಎಂದು ಮಾತು ಮುಂದುವರೆಸುವರು. ಸ್ವಾತಿಯ ತಂದೆಯು ಸಾಧು ಸ್ವಭಾವದವರಾಗಿದ್ದರಿಂದ ಅವರಿಗೂ ಅಭಿರಾಮ್ನನ್ನು ತುಂಬ ಹಿಡಿಸಿತ್ತು. ನನ್ನ ಮಗಳು ಅವನನ್ನು ಒಂದೇ ಸಾರಿ ನೋಡಿದಾಗ ಇಷ್ಟಪಟ್ಟಿದ್ದಾಳೆ. ಹೀಗಿರುವಾಗ ಅವಳಿಗೆ ನಿರಾಸೆ ಮಾಡಕೂಡದು ಎಂದು ಅವರ ಬೇಡಿಕೆಗಳಿಗೆ ಒಪ್ಪಿಕೊಳ್ಳುವರು. ನೋಡಿ ಮೂರ್ತಿಯವರೇ, ನನ್ನ ಮಗ ಸರ್ಕಾರಿ ಲೆಕ್ಚರ್ ಆಗಿರೋದರಿಂದ ಅವನಿಗೆ ಈಗಾಗಲೇ ಒಳ್ಳೆಯ ಕಡೆಗಳಿಂದ ಆಫರ್ ಬಂದಿತ್ತು. ನಾನು ಯಾವುದಕ್ಕೂ ಒಪ್ಪಿರಲಿಲ್ಲ. ಆದರೆ ನಿಮ್ಮ ಮಗಳನ್ನು ನನ್ನ ಮಗ ತುಂಬ ಇಷ್ಟಪಟ್ಟಿದ್ದಾನೆ. ಆದ್ದರಿಂದ ನೀವು ನಿಮ್ಮ ಮಗಳಿಗೆ 10 ಲಕ್ಷ ಹಣ ಮತ್ತು ಯಾವುದಕ್ಕೂ ಕಮ್ಮಿ ಇಲ್ಲದಂತೆ ಚಿನ್ನವನ್ನು ಹಾಕಬೇಕು. ಇದೆಲ್ಲ ನಮಗಾಗಿ ಅಲ್ಲ, ನಿಮ್ಮ ಮಗಳಿಗೆ ಅಂತ ಕೊಟ್ಟುಬಿಡಿ ಸಾಕು ಎನ್ನುವರು. ಮೂರ್ತಿಯವರಿಗೆ ಅವರ ಮಾತಿನಿಂದ ಗಾಬರಿಯಾದರೂ ಸಾವರಿಸಿಕೊಂಡು, ಸರಿ, ನನ್ನ ಕೈಲಾಗುವಷ್ಟು ನಾನು ಮಾಡಿಯೇ ತೀರುತ್ತೇನೆ ಎನ್ನುವರು. ಅರೆ, ನಿಮಗೆ ಸಾಧ್ಯವಾಗುವಷ್ಟು ಅಂತ ಮಾತೇ ತೆಗೆಯಬಾರದು. ನನ್ನ ಮಗನಿಗೆ ಈಗಾಗಲೇ ಒಳ್ಳೆಯ ಕಡೆಗಳಿಂದ ಸಂಬಂಧ ಬಂದಿತ್ತು ಎನ್ನುವಾಗ, ಇಲ್ಲ ಜಯರವರೇ, ನಾನು ನೀವು ತಿಳಿಸಿದ 10 ಲಕ್ಷ ಹಣ ಮತ್ತು ಅವಳಿಗೆ ಅಗತ್ಯವಿರುವ ಎಲ್ಲ ಒಡವೆಗಳನ್ನು ನೀಡುತ್ತೇನೆ ಎಂದು ಒಪ್ಪಿಕೊಳ್ಳುವರು. ನಂತರ ಅವರಿಬ್ಬರ ಮಾತುಕತೆ ಮುಂದುವರೆದು ನಿಶ್ಚಿತಾರ್ಥಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವರು. ಅಭಿರಾಮನ ತಾಯಿ ತಿಳಿಸಿದಂತೆ ಯಾವುದಕ್ಕೂ ಕಡಿಮೆ ಇಲ್ಲದೆ ನಿಶ್ಚಿತಾರ್ಥವನ್ನು ತುಂಬ ಗ್ರ್ಯಾಂಡ್ ಆಗಿ ಮಾಡಿ ಮುಗಿಸುವರು. ಇನ್ನೇನು ವಿವಾಹಕ್ಕೆ 15 ದಿನಗಳು ಬಾಕಿ ಇತ್ತು. ಅಷ್ಟರಲ್ಲಿ ಅದೊಂದು ದಿನ ಸ್ವಾತಿ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಜಯರವರು ಮೂರ್ತಿಯವರಿಗೆ ಕರೆ ಮಾಡಿ, ನೋಡಿ ಮೂರ್ತಿಯವರೇ, ನಿಮ್ಮ ಮಗಳಿಗೆ ಒಂದು ಕಾರ್ ಕೊಡಿಸಿಬಿಡಿ ಎನ್ನುವಾಗ ಮೂರ್ತಿಯವರು ಏನೊಂದು ಅರ್ಥವಾಗದೆ ಮಾತನಾಡದೆ ಸುಮ್ಮನಾಗುವರು. ಯಾಕೆ ಮೂರ್ತಿಯವರೇ, ಸಾಧ್ಯವಾಗೋದಿಲ್ಲವಾ ಎನ್ನುವಾಗ, ಈಗಾಗಲೇ ನನಗೆ ಈ ಹಣ ಹೊಂದಿಸಲು ತುಂಬ ಕಷ್ಟಪಡುತ್ತಿದ್ದೇನೆ. ಅದರ ಮಧ್ಯೆ ಕಾರಿನ ವಿಷಯವೇ ಇರಲಿಲ್ಲವಲ್ಲ ಅಮ್ಮ ಎನ್ನುವಾಗ,
ನೋಡಿ ಮೂರ್ತಿಯವರೇ, ಈಗಿನ ಕಾಲದಲ್ಲಿ ಯಾರು ಟೂ ವೀಲರ್ನಲ್ಲಿ ಓಡಾಡೋದೇ ಕಮ್ಮಿ. ನನ್ನ ಮಗನಿಗೆ ಅಲ್ಲ, ನಿಮ್ಮ ಮಗಳಿಗೆ ಅಂತ ತೆಗೆದುಕೊಡಿ. ಅವರಿಬ್ಬರು ಮನೆಗೆ ಬರಲು ಹೋಗಲು ಕಾರಿನಲ್ಲಿ ಬಂದರೆ ಎಷ್ಟೊಂದು ಚೆನ್ನಾಗಿರುತ್ತೆ. ನೋಡೋದಕ್ಕೂ ನಮಗೂ ಸಂತೋಷವಾಗುತ್ತೆ. ಈ ದಿನ ಕಾಲದಲ್ಲಿ ಸರ್ಕಾರಿ ಕೆಲಸದಲ್ಲಿರುವ ಹುಡುಗ ಸಿಗೋದೇ ಅಪರೂಪ. ಏನೋ ನನ್ನ ಮಗನಿಗೆ ನಿಮ್ಮ ಮಗಳು ತುಂಬ ಇಷ್ಟವಾಗಿದ್ದಾಳೆ ಅಂತ ಮಾತ್ರ ಈ ಸಂಬಂಧಕ್ಕೆ ಒಪ್ಪಿಕೊಂಡೆ ಅಷ್ಟೆ. ಇದಕ್ಕಿಂತಲೂ ಶ್ರೀಮಂತ ಕುಟುಂಬ ನಮ್ಮನ್ನು ಹುಡುಕಿಕೊಂಡು ಬಂದಿತ್ತು. ಅದು ಅಲ್ಲದೆ ನಿಶ್ಚಿತಾರ್ಥದ ದಿನ ನೀವು ಡೈಮಂಡ್ ರಿಂಗ್ ಅಭಿರಾಮ್ಗೆ ನೀಡಬೇಕಾಗಿತ್ತು. ಅದಕ್ಕೆ ಬದಲಾಗಿ ಚಿನ್ನದ ರಿಂಗ್ ಹಾಕಿದ್ದೀರಾ. ನನಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ನನ್ನ ಸಂಬಂಧಿಕರೆಲ್ಲ ನನ್ನನ್ನು ತುಂಬ ಆಡಿಕೊಂಡರು. ಆದ್ದರಿಂದ ವಿವಾಹದಲ್ಲಿ ಯಾವುದೇ ಕಾರಣಕ್ಕೂ ಸಣ್ಣತನ ತೋರಿಸಕೂಡದು ಎನ್ನುವಾಗ, ಸರಿ ಜಯಾರವರೇ, ನಾನು ಬ್ಯಾಂಕಿನಲ್ಲಿ ವಿಚಾರಿಸಿ ಕಾರಿನ ಏರ್ಪಾಟು ಮಾಡುತ್ತೇನೆ. ನಿಶ್ಚಿತಾರ್ಥದ ದಿನ ನಿಮ್ಮ ಕಡೆಯವರು 50 ಜನ ಇರಬಹುದು ಎಂದು ನೀವು ಲೆಕ್ಕ ನೀಡಿದ್ದೀರಾ. ಆದರೆ ಬಂದಿದ್ದು 100ಕ್ಕಿಂತಲೂ ಹೆಚ್ಚು. ಎಲ್ಲರಿಗೂ ಒಂದೇ ರೀತಿಯ ಊಟ ಉಪಚಾರ ಮಾಡಬೇಕೆಂದು ನಾನು ಅಂದು ತುಂಬ ಯಾವುದಕ್ಕೂ ಕೊರತೆ ಬಾರದೆ ನೋಡಿಕೊಂಡಿದ್ದೆ ಎನ್ನುವಾಗ, ಸರಿ ಸರಿ, ಈಗ ಅದರ ಲೆಕ್ಕವೆಲ್ಲ ಬೇಡ ಎನ್ನುತ್ತಾ ಫೋನ್ ಇಡುವರು. ಅಭಿರಾಮನ ತಾಯಿಯು ವರದಕ್ಷಿಣೆಯ ವಿಚಾರವಾಗಿ ತಂದೆಯೊಂದಿಗೆ ಸುಲಿಗೆ ಮಾಡುತ್ತಿದ್ದುದನ್ನು ಸ್ವಾತಿಗೆ ತಿಳಿದಿರಲಿಲ್ಲ. ಅದೊಂದು ದಿನ ಅಭಿರಾಮ್ನ ತಾಯಿಯು ಶಾಪಿಂಗ್ ಮಾಲ್ನಲ್ಲಿ ಮೂರ್ತಿಯವರನ್ನು ನೋಡಿ ಮಾತನಾಡಿಸಲು ಬರುವರು. ನೋಡಿ ಮೂರ್ತಿಯವರೇ, ನನಗೆ ಹೇಳುವುದೇ ಮರೆತು ಹೋಗಿತ್ತು. ನಿಶ್ಚಿತಾರ್ಥದ ದಿನದ ರಿಂಗ್ ಬಗ್ಗೆ ನನಗೆ ಈಗಲೂ ಬೇಸರ ಹೋಗಿಲ್ಲ. ನಮ್ಮ ಸ್ಟೋರಿ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಆದ್ದರಿಂದ ವಿವಾಹದ ದಿನದಲ್ಲಿ ಮಗನಿಗೆ ಒಂದು ಚೈನ್, ಉಂಗುರ ಮತ್ತು ಒಳ್ಳೆಯ ಬ್ರ್ಯಾಂಡೆಡ್ ಕಂಪನಿಯ ವಾಚ್ ಇದಿಷ್ಟು ನೀಡಲೇಬೇಕು ಎನ್ನುವಾಗ ಮೂರ್ತಿಯವರು ಬೇಸರದಿಂದ ಅವರನ್ನೇ ನೋಡುವರು. ಯಾಕೆ ಮೂರ್ತಿಯವರೇ, ಇದೆಲ್ಲ ಕೊಡೋದಕ್ಕೆ ನಿಮಗೆ ಇಷ್ಟವಿಲ್ಲವೇ? ನಿಮ್ಮ ಮಗಳಿಗೆ ತಾನೇ. ಸರಿ ಬಿಡಿ, ನೀವೇ ಯೋಚನೆ ಮಾಡಿ. ನಿಶ್ಚಿತಾರ್ಥ ನಡೆದ ನಂತರ ಈ ಮದುವೆ ಮುರಿದು ಬಿದ್ದರೆ ನಿಮ್ಮ ಮಗಳಿಗೆ ಏನೋ ಕೊರತೆ ಇದೆ ಅಂತ ಜನಗಳು ಆಡಿಕೊಳ್ಳುತ್ತಾರೆ ಎನ್ನುವಾಗ, ಅಯ್ಯಯ್ಯೋ ಛೇ, ಬಿಡ್ತು ಅನ್ನಿ, ಹಾಗೆಲ್ಲ ಮಾತನಾಡಬೇಡಿ. ನಾನು ಸಾಲ ಮಾಡಿಯಾದರೂ ನೀವು ತಿಳಿಸಿದ ಒಡವೆ ವಾಚ್ಗಳನ್ನು ನೀಡುತ್ತೇನೆ ಎಂದು ಮಾತು ಕೊಡುವರು. ಇತ್ತೀಚೆಗೆ ಮನೆಯಲ್ಲಿ ತಂದೆಯು ತುಂಬ ಬೇಸರದಲ್ಲಿ ಇರೋದನ್ನು ಸ್ವಾತಿ ನೋಡಿರುತ್ತಾಳೆ. ಅಪ್ಪ, ನೀವು ಯಾಕೆ ಇಷ್ಟೊಂದು ಚಿಂತಿತರಾಗಿರ್ತೀರಾ ಎನ್ನುವಾಗ, ಹಾಗೇನಿಲ್ಲ ಮಗಳೇ, ನಿನ್ನ ತಾಯಿ ನಿನ್ನನ್ನು ನನ್ನ ಕೈಗೆ ನೀಡಿ ಹೋದಾಗಿನಿಂದಲೂ ನೀನೇ ನನಗೆ ದೊಡ್ಡ ಆಸ್ತಿಯಾಗಿದ್ದೆ. ನನ್ನ ಬೇಸರವನ್ನು ನಿನ್ನ ಸಂತೋಷದಲ್ಲಿ ನೋಡಿ ಕಳೆಯುತ್ತಿದ್ದೆ. ಈಗ ನಿನ್ನನ್ನು ಬಿಟ್ಟು ನಾನು ಒಂಟಿಯಾಗಿ ಹೇಗಿರಲಿ ಅಂತ ಯೋಚಿಸುತ್ತಿದ್ದೆ ಕಣಮ್ಮ ಎನ್ನುವಾಗ, ಅಷ್ಟೇ ತಾನೇ ಅಪ್ಪ, ದಿನವೂ ನಾನು ನಿಮ್ಮನ್ನು ನೋಡೋಕೆ ಬರುತ್ತೀನಿ ಎನ್ನುವಾಗ ತಂದೆಯು ಸಂತೋಷದಿಂದ ಕಣ್ಣೀರು ಒರೆಸಿಕೊಳ್ಳುವರು. 1 ವಾರದ ನಂತರ ಸ್ವಾತಿ ಕೆಲಸದಿಂದ ಬರುತ್ತಲೇ ಒಳಬಂದು ತಂದೆಯೊಂದಿಗೆ, ಅಪ್ಪ, 2 ದಿನ ಆಯಿತು, ನಮ್ಮ ಕಾರಿಯಲ್ಲಿ ಕಾಣುತ್ತಿಲ್ಲವಲ್ಲ ಎನ್ನುವಾಗ, ಓ ಕಂದ, ನಿನಗೆ ಹೇಳಲು ಮರೆತಿದ್ದೆ, ಆ ಕಾರನ್ನು ನಾನು ಮಾರಿಬಿಟ್ಟೆ ಕಣಮ್ಮ ಎನ್ನುವರು. ಕಾರನ್ನು ಮಾರಿಬಿಟ್ಟಿರಾ? ಯಾಕೆ ಅಪ್ಪ? ಚೆನ್ನಾಗಿಯೇ ಇತ್ತಲ್ಲವ, ಯಾಕೆ ನನ್ನ ಬಳಿ ಒಂದು ಮಾತು ಹೇಳಲಿಲ್ಲವಲ್ಲ ಎನ್ನುವಾಗ, ಹಾಗೇನಿಲ್ಲ ಮಗಳೇ, ನಿನಗೂ ಅಳಿಯಂದಿರಿಗೂ ಓಡಾಡಲು ಹೊಸ ಕಾರ್ ಬೇಕಲ್ಲ, ಆದ್ದರಿಂದ ಈ ಹಳೆ ಕಾರ್ ಚೆನ್ನಾಗಿರೋದಿಲ್ಲ ಅಂತ ಅದನ್ನು ಒಳ್ಳೆಯ ರೇಟಿಗೆ ಮಾರಿಬಿಟ್ಟೆ. ಈಗ ಅದಕ್ಕೆ ಬಾಕಿ ಹಣ ಹೊಂದಿಸಲು ಬ್ಯಾಂಕಿನಲ್ಲಿ ಮಾತನಾಡಿದ್ದೇನೆ. ಸಾಲ ನೀಡುತ್ತೇನೆ ಅಂತ ತಿಳಿಸಿದ್ದಾರೆ. ಇನ್ನೇನು 2 ದಿನಗಳಲ್ಲಿ ಹೊಸ ಕಾರ್ ಬಂದೇ ಬಿಡುತ್ತದೆ ಎನ್ನುವಾಗ, ಅಪ್ಪ, ನೀವೇನಾದರೂ ಅಭಿರಾಮನ ತಾಯಿಯೊಂದಿಗೆ ವರದಕ್ಷಿಣೆಯಾಗಿ ಏನನ್ನಾದರೂ ನೀಡುತ್ತೇನೆ ಅಂತ ಮಾತು ಕೊಟ್ಟಿದ್ದೀರಾ ಎನ್ನುವಾಗ, ಎಂತಹ ಮಾತು ಹೇಳುತ್ತೀಯ ಸ್ವಾತಿ, ಹಾಗೆಲ್ಲ ಏನೇನೋ ತಪ್ಪು ಕಲ್ಪನೆ ಮಾಡಿಕೊಳ್ಳಬೇಡ ಎಂದು ಅವಳನ್ನು ಸಂಭಾಳಿಸುವರು. ಅಷ್ಟರಲ್ಲಿ ಅಚಾನಕ್ಕಾಗಿ ಜಯಾರವರು ಮೂರ್ತಿಯವರ ಮೊಬೈಲ್ಗೆ ಕರೆ ಮಾಡುವರು.
ಸ್ವಾತಿಯು ಮೊಬೈಲ್ ಕಸಿದುಕೊಂಡು ಸ್ಪೀಕರ್ಗೆ ಹಾಕಿ ಮಾತು ಕೇಳಿಸಿಕೊಳ್ಳುವಳು. ನೋಡಿ ಮೂರ್ತಿಯವರೇ, ಈಗಾಗಲೇ ಅವರಿಗೆ ಬಾಡಿಗೆ ಮನೆಯಲ್ಲಿ ವಾಸಿಸೋದಕ್ಕೆ ಕಷ್ಟವಾಗುತ್ತೆ. ಮದುವೆಯಾದ ನಂತರ ಅಭಿರಾಮ್ ಕೆಲಸ ಮಾಡುವ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಆದ್ದರಿಂದ ಅವರಿಬ್ಬರಿಗೆ ಅಂತ ಒಂದು ಸ್ವಂತ ಮನೆ ಇದ್ದರೆ ಒಳ್ಳೆಯದಿತ್ತು ಎನ್ನುವಾಗ ಮೂರ್ತಿಯವರು ಬೆಚ್ಚಿ ಬೀಳುವರು. ಜಯ ಅವರೇ, ಇದನ್ನು ನೀವು ಮೊದಲೇ ತಿಳಿಸಿರಲಿಲ್ಲವಲ್ಲ ಎನ್ನುವಾಗ, ಇದೆಲ್ಲ ಸಣ್ಣ ವಿಷಯಗಳನ್ನು ಮೊದಲೇ ಏನು ತಿಳಿಸೋದು, ನಮಗೆಲ್ಲ ಇದು ದೊಡ್ಡ ವಿಷಯವೇ ಅಲ್ಲ ಅಂತ ತಿಳಿಸಿಲ್ಲ ಅಷ್ಟೆ. ಈಗಾಗಲೇ ನಾನು ಹೇಳಿದ್ದ 10 ಲಕ್ಷ ಹಣ, ಚಿನ್ನ, ಕಾರು, ವಾಚ್ ಎಲ್ಲ ರೆಡಿ ಇದೆ ತಾನೆ. ಮದುವೆ ದಿನ ಮೋಸ ಮಾಡಬಾರದು, ನಾನು ತುಂಬ ಕೆಟ್ಟವಳಾಗಬೇಕಾಗುತ್ತದೆ ಎನ್ನುವಾಗ, ಅದನ್ನೆಲ್ಲ ನಾನು ರೆಡಿ ಮಾಡಿದ್ದೇನೆ, 2 ದಿನದಲ್ಲಿ ಕಾರು ಬರಲಿದೆ ಎನ್ನುವರು. ಆದರೆ ಈಗ ದಿಢೀರಂತ ಮನೆಯ ವಿಷಯ ತಿಳಿಸಿದರೆ ನಾನು ಹೇಗೆ ವ್ಯವಸ್ಥೆ ಮಾಡಲಿ ಜಯ ರವರೇ ಎನ್ನುವಾಗ, ಅರೆ ಮೂರ್ತಿಯವರೇ, ನೀವು ಮನೆಯನ್ನೇ ನೀಡಿ ಅಂತ ನಾನೇನು ಹೇಳುತ್ತಿಲ್ಲವಲ್ಲ. ನಿಮ್ಮ ಮಗಳಿಗೆ ಸೈಟ್ ಕೊಡಿಸಿ ಸಾಕು, ಮನೆ ಅವರೇ ಕಟ್ಟಿಸಿಕೊಳ್ಳಬಹುದು. ಮನೆ ಕಟ್ಟಿಸುವ ಸಮಯದಲ್ಲಿ ಸ್ವಲ್ಪ ನೀವು ಸಹಾಯ ಮಾಡಿದರೆ ಸಾಕು ಎನ್ನುವಾಗ ಮೂರ್ತಿಯವರು ಸ್ವಾತಿಯನ್ನೇ ನೋಡುವರು. ಸ್ವಾತಿಗೆ ಎಲ್ಲವೂ ಮನದಟ್ಟಾಗಿರುತ್ತದೆ. ಸ್ವಾತಿ ತಂದೆ ಬಳಿ ಕೊಡಿಸುತ್ತೇನೆ ಒಪ್ಪಿಕೊಳ್ಳಿ ಅಂತ ಕಣ್ಸನ್ನೆಯಲ್ಲಿ ಮಾತು ಕೊಡಿ ಎನ್ನುವಳು. ಆಗ ಮೂರ್ತಿಯವರು, ಸರಿ ಜಯರವರೇ, ನಾನು ಮಗಳಿಗೆ ಸ್ಥಳ ಕೊಡಿಸುತ್ತೇನೆ ಎಂದು ಒಪ್ಪಿಕೊಳ್ಳುವರು. ಎಲ್ಲರೂ ಕಾದಿರುವಂತೆ ಮದುವೆಯ ದಿನ ಬಂದೇ ಬಿಟ್ಟಿತ್ತು. ಮೂರ್ತಿಯವರಿಗೆ ಎದೆಯಲ್ಲಿ ನಡುಕ ಶುರುವಾಗಿತ್ತು. ಪುನಃ ವರನ ತಾಯಿಯು ಏನಾದರೂ ಡಿಮ್ಯಾಂಡ್ ಮಾಡಿಬಿಟ್ಟರೆ ಎಂದು. ಅಷ್ಟರಲ್ಲಿ ಸ್ವಾತಿಯು ತಾನು ರೆಡಿಯಾಗುತ್ತಿದ್ದ ರೂಮಿಗೆ ತಂದೆ, ಅಭಿರಾಮ್ ಮತ್ತು ತಾಯಿಯನ್ನು ಕರೆಯುವಳು. ಜಯಾರವರು ಮೂರ್ತಿಯವರೊಂದಿಗೆ ನಾನು ಹೇಳಿದ್ದನ್ನೆಲ್ಲ ಜೋಡಿಸಿಕೊಂಡಿದ್ದೀರಾ? ಹಣ ಎಲ್ಲಿ ಎಂದು ಕೇಳುವಾಗ ಸ್ವಾತಿಯು ಹಣ ಹೊಂದಿಸಲಿಲ್ಲ ಎಂದು ಖಡಕ್ಕಾಗಿ ತಿಳಿಸುವಳು. ನಮ್ಮನ್ನೇನು ಆಟವಾಡಿಸುತ್ತಿದ್ದೀರಾ ಮೂರ್ತಿಯವರೇ? ಈ ವಿವಾಹ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ. ಮದುವೆಗೆ ಮುಂಚೆ ಎಲ್ಲ ನಿಮ್ಮೊಂದಿಗೆ ತಿಳಿಸಿದ್ದರೂ ನನ್ನನ್ನು ನೀವು ಮೋಸ ಮಾಡಿದ್ದೀರಾ ಎನ್ನುತ್ತಾ ಅಭಿರಾಮ್ ನಡೆ ಈಗಲೇ ಎನ್ನುವರು. ಅಷ್ಟರಲ್ಲಿ ಅಭಿರಾಮ್ ತಾಯಿಯೊಂದಿಗೆ, ಅಮ್ಮ, ನಾನು ನಿನ್ನೊಂದಿಗೆ ಕಾರ್ ಅಥವಾ ಸ್ಥಳದ ಅವಶ್ಯಕತೆ ಇದೆ ಅಂತ ಹೇಳಿದ್ದೇನಾ ಎನ್ನುವಾಗ ತಾಯಿಯು ಮಗನನ್ನೇ ನೋಡುವರು. ಅಭಿ, ನಿನಗೆ ಇದೆಲ್ಲ ಗೊತ್ತಾಗೋದಿಲ್ಲ ಕಂದ, ಸುಮ್ಮನಿರು ಎನ್ನುವಾಗ, ಅಮ್ಮ, ಸ್ವಾತಿ ನನ್ನೊಂದಿಗೆ ನಡೆದ ಎಲ್ಲ ವಿಷಯಗಳನ್ನು ತಿಳಿಸಿದ್ದಾಳೆ. ನಾನು ಸರ್ಕಾರಿ ಹುದ್ದೆಯಲ್ಲಿರೋದರಿಂದ ಈಗಾಗಲೇ ನನ್ನ ಬಳಿ ಕಾರ್ ಇದೆ, ಮನೆ ಕೂಡ ಇದೆ. ಅದೂ ಅಲ್ಲದೆ ಅಪ್ಪ ಕೊಡಿಸಿದ್ದ 2 ಸೈಟ್, ಮನೆ ಬೇರೆ ಇದೆ. ಇಷ್ಟೆಲ್ಲ ಇದ್ದೂ ಸಹ ಸ್ವಾತಿಯ ತಂದೆಯೊಂದಿಗೆ ಇವನ್ನೆಲ್ಲ ಭಿಕ್ಷೆ ಬೇಡಲು ನಿಮಗೆ ನಾಚಿಕೆ ಆಗೋದಿಲ್ಲವೇ? ಅಂಕಲ್, ಯಾವುದೇ ಕಾರಣಕ್ಕೂ ನನ್ನ ತಾಯಿ ತಿಳಿಸಿರುವ ಹಣವಾಗಲಿ ಒಡವೆಯಾಗಲಿ ನೀವು ನೀಡಕೂಡದು. ನಾನು ಸ್ವಾತಿಯನ್ನು ಮನಸ್ಸಾರೆ ಮೆಚ್ಚಿ ಈ ವಿವಾಹಕ್ಕೆ ತಯಾರಾಗಿದ್ದೇನೆ. ಆ ದೇವರು ನನಗೆ ಸರ್ಕಾರಿ ಹುದ್ದೆ ನೀಡಿದ್ದಾನೆ. ಜೀವನ ಪೂರ್ತಿ ಅವಳನ್ನು ನಾನು ಚೆನ್ನಾಗಿ ನೋಡಿಕೊಳ್ಳಬಲ್ಲೆ. ನೀವು ಕಷ್ಟಪಟ್ಟು ಬೆವರು ಸುರಿಸಿದ ಈ ಹಣದಿಂದ ಸಾಲ ಮಾಡಿ ನಾನು ಜೀವಿಸಬೇಕಾಗಿಲ್ಲ ಎನ್ನುವಾಗ, ಅಭಿ, ನೀನು ಏನು ಮಾತನಾಡುತ್ತಿದ್ದೀಯಾ ಅಂತ ನಿನಗೆ ಪರಿಜ್ಞಾನ ಇದೆಯಾ ಎಂದು ಗುಡುಗುವರು. ಅಮ್ಮ, ನನಗೆಲ್ಲ ತಿಳಿದಿದೆ. ಇನ್ನು ನೀವು ಒಂದು ಮಾತನಾಡಿದರೂ ಸ್ವಾತಿಯನ್ನು ಕರೆದುಕೊಂಡು ದೇವಸ್ಥಾನದಲ್ಲಿ ವಿವಾಹವಾಗುತ್ತೇನೆ ಎಂದು ಖಡಕ್ಕಾಗಿ ತಿಳಿಸಿದಾಗ ಜಯಾರವರು ಏನೊಂದು ಮಾತನಾಡದೆ ಸಂಬಂಧಿಕರ ಮುಂದೆ ತಮ್ಮ ಮರ್ಯಾದೆ ಹೊರಟು ಹೋಗಬಹುದು ಎಂಬ ಭಯದಿಂದ ಸುಮ್ಮನಾಗುವರು. ಅಂಕಲ್, ನಮ್ಮ ತಾಯಿ ಮಾಡಿದ ತಪ್ಪಿಗೆ ನಾನು ನಿಮ್ಮ ಬಳಿ ಕ್ಷಮೆ ಕೇಳುತ್ತೇನೆ. ನನ್ನ ತಾಯಿ ವರದಕ್ಷಿಣೆ ಕೇಳಿದ್ದು ನನಗೆ ನಿಜವಾಗಿಯೂ ತಿಳಿದಿರಲಿಲ್ಲ. ಎಷ್ಟೋ ಕಡೆ ಹೆಣ್ಣಿನ ಮನೆಯವರೊಂದಿಗೆ ತಾಯಿಯು ನನಗೆ ತಿಳಿಯದಂತೆ ವರದಕ್ಷಿಣೆ ಕೇಳಿ ಆ ಸಂಬಂಧವನ್ನೇ ಬೇಡ ಎಂದಿದ್ದಾರೆ. ನನಗೆ ಇದು ಯಾವುದು ತಿಳಿದಿರಲಿಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಾನು ಸ್ವಾತಿಯ ಕೈ ಬಿಡೋದಿಲ್ಲ. ಹೀಗೆ ನೀವು ವರದಕ್ಷಿಣೆ ಪಡೆಯೋದಾದರೆ ನಾನು ನಿಮ್ಮೊಂದಿಗೆ ಇರುವುದೇ ಇಲ್ಲ ಅಮ್ಮ
ಎನ್ನುತ್ತಾ ಅಲ್ಲಿಂದ ಹೊರ ನಡೆಯುವನು. ಅಭಿರಾಮನ ತಾಯಿಯು ತಪ್ಪಿಗೆ ಪಶ್ಚಾತ್ತಾಪ ಪಡುವರು. ನಂತರ ಮೂರ್ತಿಯವರೊಂದಿಗೆ ಕ್ಷಮೆ ಕೇಳುವರು. ನೋಡಿ ಜಯಾರವರೇ, ನೀವು ನನ್ನೊಂದಿಗೆ ಕ್ಷಮೆ ಕೇಳಬೇಕಾಗಿಲ್ಲ. ನನ್ನ ಮಗಳನ್ನು ನಿಮ್ಮ ಮಗಳಂತೆ ಪ್ರೀತಿಸಿದರೆ ಸಾಕು ಎನ್ನುತ್ತಾ ಮನವಿ ಮಾಡಿಕೊಳ್ಳುವರು. ನಂತರ ಎಲ್ಲರೂ ಸ್ವಾತಿ ಮತ್ತು ಅಭಿರಾಮನ ವಿವಾಹವನ್ನು ನೋಡಿ ಸಂತೋಷ ಪಡುವರು. ಮುಗಿಯಿತು. ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.